ನಿಮಗೆ ಅವಾಗವಾಗ ಭಾಳ ತಲೆನೋವು ಬರ್ತೈತೇನ್ರಿ? ಹಾಗಿದ್ರೆ ನಾನು ಹೇಳೋ ಮನೆ ಮದ್ದನ್ನು ಒಂದು ಸರಿ ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡಿ. 5 ನಿಮಿಷದೊಳಗೆ ನಿಮಗೆ ತಲೆನೋವು ಮಾಯ ಆಗ್ತೈತಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಲೆನೋವಿಗೆ ಒಂದು ಒಳ್ಳೆಯ ಮನೆ ಮದ್ದು ತೊಗೊಂಬಂದಿದ್ದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ಈಗಿನ ದಿನದೊಳಗೆ ಭಾಳ ಜನಕ್ಕೆ ತಲೆನೋವು ಬರ್ತಿರ್ತೈತಿ ಅವಾಗವಾಗ. ಕೆಲಸದ ಒತ್ತಡ ಆಯಿತು, ಮತ್ತು ಅವಾಗವಾಗ ಜಾಸ್ತಿ ಜರ್ನಿ ಮಾಡ್ತಿರ್ತಾರಲ್ಲ ಅವ್ರಿಗೂ ಸಿಕ್ಕಾಪಟ್ಟೆ ತಲೆನೋವು. ಮತ್ತು ಫೋನದು ಯೂಸ್ ಮಾಡೋದ್ರಿಂದ ಮತ್ತು ಲ್ಯಾಪ್ಟಾಪ್ ಯೂಸ್ ಮಾಡೋದ್ರಿಂದ ಸೊ ಸಿಕ್ಕಾಪಟ್ಟೆ ಈ ಥರ ಎಲ್ಲ ಇದರಿಂದ ತಲೆನೋವು ಬರ್ತಾ ಇರ್ತೈತಿ. ಹಾಗೆ ಇದು ಜ್ವರಕ್ಕೂ ಕೂಡ ಯೂಸ್ ಆಗ್ತೈತಿ. ಚಿಕ್ಕ ಮಕ್ಕಳು ಕೂಡ ಇದನ್ನು ಯೂಸ್ ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಅವ್ರಿಗೆ ಕೂಡ ನೀವು ಈ ಮನೆ ಮದ್ದು ಮಾಡಿಕೊಡ್ಬೋದು. ಒಂದು 10 ನಿಮಿಷದಲ್ಲಿ ಇದನ್ನು ಕುಡಿದ ತಕ್ಷಣ ನಿಮಗೆ ತಲೆನೋವು ಮಾಯ ಆಗ್ತೈತಿ, ಹಾಗೆ ಜ್ವರನೂ ಸ್ವಲ್ಪ ಕಡಿಮೆ ಆಗ್ತೈತಿ. ಓಕೆ, ಇದಕ್ಕೆ ಏನೇನು ಬೇಕಂತ ಹೇಳಿ ನಿಮಗೆ ತೋರಿಸ್ತೀನಿ, ಬನ್ನಿ. ನಾನೀಗ ಒಂದು ಅರ್ಧ ಕಪ್ ನೀರು ಹಾಕಾಕತ್ತೀನಿ. ಸೊ ಒಬ್ಬರಿಗೆ ಇದು ಸಾಕಾಗ್ತೈತಿ. ಹಾಗೆ ಒಂದು ಅರ್ಧ ಸ್ಪೂನು ಟೀ ಪೌಡ್ರ್ ಹಾಕಾಕತ್ತೀನಿ. ಟೀ ಪೌಡ್ರು ಜಾಸ್ತಿ ಹಾಕಬಾರ್ದು, ಯಾಕಂದ್ರೆ ಭಾಳ ವಿಷ ಆಗ್ತೈತಿ. ಸೊ ಅದಕ್ಕೆ ಹಾಗೆ ನಾನು ಇಲ್ಲಿ ಒಂದು 4 ಮೆಣಸಿನ್ಕಾಳು ತೊಗೊಂಡೇನಿ. ನೀವು ಚಿಕ್ಕ ಮಕ್ಕಳಿಗಾದರೆ 1-2 ಹಾಕಿ, ಯಾಕಂದರೆ ಭಾಳ ಖಾರ ಇರ್ತೈತಲ್ಲ, ಸೊ ಅದಕ್ಕೆ. ದೊಡ್ಡವ್ರಿಗಾದರೆ ಒಂದು 4 ಯೂಸ್ ಮಾಡ್ಬೋದು. ಓಕೆ, ಇದನ್ನೀಗ ಕುಟ್ಟಿ ಪೌಡ್ರ್ ಮಾಡಿ ಹಾಕ್ತೇನೆ. ಓಕೆ, ನಾನೀಗ ಇದನ್ನು ಪೌಡ್ರ್ ಮಾಡಿ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಳನ್ನು. ಇದಕ್ಕೆ ಈಗ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೀನಿ. ಓಕೆ, ನಾನೀಗ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಿದ್ದೀನಿ. ನೀವು ಬೇಕಂದರೆ ಸಕ್ಕರೆನೂ ಹಾಕ್ಬೋದು, ಇಲ್ಲ ಅಂದರೆ ಬೆಲ್ಲನೂ ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಇದು ಚೆನ್ನಾಗಿ ಕುದಿ ಮಟ್ಟ ಇವಾಗ ಹಂಗೆ ಬಿಡಬೇಕು. ಇದಕ್ಕೆ ಮತ್ತೆ ಯಾವುದೇ ರೀತಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಯಾಕಂದರೆ ಹಾಲಂತ್ರಿ ಹಾಕಲೇಬಾರ್ದು ಇದಕ್ಕೆ. ಬ್ಲ್ಯಾಕ್ ಟೀನೇ ಮಾಡ್ಕೊಂಡು ಕುಡಿಬೇಕು. ಓಕೆ, ಇದಕ್ಕೆ ಚೆನ್ನಾಗಿ ಕುದಿ ಮಟ್ಟ ಹಾಗೆ ಬಿಡಬೇಕು. ಓಕೆ, ಈಗ ರೆಡಿ ಆಯಿತು. ಈಗ ಒಂದು ಕಪ್ಪಿಗೆ ಇದನ್ನು ಸೋಸ್ಕೋತೀನಿ. ಓಕೆ, ನೋಡಿ, ಯಾವುದೇ ಕಾರಣಕ್ಕೂ ಇದಕ್ಕೆ ಮಿಲ್ಕ್ ಆಯಿತು ಬೇರೆ ಯಾವುದೇ ರೀತಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ನಾ ಹೇಳಿದ್ದಷ್ಟೇ ಮಾಡಿ. ಓಕೆ, ಇದನ್ನು ನಾನೀಗ ಟೇಸ್ಟ್ ನೋಡ್ತೀನಿ ಹೇಗಾಗೈತೆ ಅಂಥೇಳಿ. ಓಕೆ, ಇವಾಗ ರೆಡಿ ಆಯಿತು. ಟೇಸ್ಟ್ ನೋಡಿ ಹೇಳ್ತೀನಿ ಹೆಂಗಾಗೈತೆ ಅಂಥೇಳಿ. ಓಕೆ, ತುಂಬ ಟೇಸ್ಟಿಯಾಗೈತಿ. ಇದನ್ನು ನೀವು ಚಿಕ್ಕ ಮಕ್ಕಳಿಗೂ ಮಾಡಿಕೊಡ್ಬೋದು, ಜ್ವರ ಬಂದಾಗ ಆಯಿತು, ಮತ್ತು ದೊಡ್ಡವರು ತಲೆನೋವು ಬರ್ತಿರ್ತೈತಲ್ಲ, ಸೊ ಅವಾಗೂ ಮಾಡಿಕೊಡ್ಬೋದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಸೊ ನೀವು ಮನೆಯೊಳಗೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಮತ್ತು ಇದಕ್ಕೆ ಮಿಲ್ಕ್ ಆಯಿತು ಬೇರೆ ಏನೇ ಆಯಿತು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಯಾವ ಥರ ರಿಸಲ್ಟ್ ಬರ್ತದೆ ನನಗೆ ಗೊತ್ತಿಲ್ಲ. ಸೊ ನಾನು ಮಾಡಿದ ರೀತಿ ಇದೇ ಥರ ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡಿ. ತಲೆನೋವು ಬಂದಾಗ ಮತ್ತು ಜ್ವರ ಬಂದಾಗ ಪಕ್ಕ ಮಾಯ ಆಗಿ ಆಗ್ತೈತಿ. ತಲೆನೋವು ಆಯಿತು, ಜ್ವರ ಆಯಿತು. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ಯಾರೇ ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಪ್ರತಿದಿನ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.